ಇನ್ನು ಕುರ್ಚಿ ಕಿತ್ತಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ನನಗೆ ಯಾವುದೇ ರೀತಿಯ ಹುದ್ದೆಗಳು ಬೇಡ, ನನಗೆ ಕಾರ್ಯಕರ್ತ ಹುದ್ದೆ ಸಾಕು, ಅದೇ ಶಾಶ್ವತ ಅಂತ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು, ನನಗೆ ಅದೇ ಪರ್ಮನೆಂಟ್ ಹುದ್ದೆ, ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು ಪವರ್ ಫೈಟ್ನ ನಡುವೆ. ಈ ರೀತಿ ಮಾರ್ಮಿಕವಾಗಿ ಮಾತಾಡಿರೋದು, ವೈರಾಗ್ಯದ ಮಾತುಗಳನ್ನು ಆಡಿರೋದು. ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನನಗೆ ಎಂದಿಗೂ ಕಾರ್ಯಕರ್ತನ ಹುದ್ದೆಗೆ ಪರ್ಮನೆಂಟ್ ಅಂತ ಹೇಳಿದ್ದಾರೆ. Than any position in the party that is permanent for me. From 1980 I am a party worker. Until today I am continuing to be 45 years. Than any position in the party that is permanent for me. From 1980 I am a party worker. Until today I am continuing to be 45 years. ಇನ್ನು ರಾಹುಲ್ ಗಾಂಧಿಗೆ ರಾಜಣ್ಣ ಅವರು ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ BLOಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ, ಡಿಕೆ ಶಿವಕುಮಾರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋಂಥ ಮಾತನ್ನು ಏನು ಹೇಳಿದ್ರು ಅವರು ಪತ್ರದಲ್ಲಿ, ಆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಅನುಭವ ಇನ್ನೂ ಕಡಿಮೆ, ಟ್ರೈನಿಂಗ್ ತಗೊಂಡು ಬಂದು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ವಿಚಾರವನ್ನು ಪ್ರಸ್ತಾಪಿಸಿ ರಾಹುಲ್ ಗಾಂಧಿಗೆ ಏನು ದೂರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಈಗ DKಶಿ ಕೌಂಟರ್ ಕೊಟ್ಟಿದ್ದಾರೆ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ. ಇನ್ನು ಕುರ್ಚಿ ಕಿತ್ತಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ನನಗೆ ಯಾವುದೇ ರೀತಿಯ ಹುದ್ದೆಗಳು ಬೇಡ, ನನಗೆ ಕಾರ್ಯಕರ್ತ ಹುದ್ದೆ ಸಾಕು, ಅದೇ ಶಾಶ್ವತ ಅಂತ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು, ನನಗೆ ಅದೇ ಪರ್ಮನೆಂಟ್ ಹುದ್ದೆ, ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು ಪವರ್ ಫೈಟ್ನ ನಡುವೆ. ಈ ರೀತಿ ಮಾರ್ಮಿಕವಾಗಿ ಮಾತಾಡಿರೋದು, ವೈರಾಗ್ಯದ ಮಾತುಗಳನ್ನು ಆಡಿರೋದು. ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ಡಿಕೆ ಶಿವಕುಮಾರ್ ಅವರಿಗೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನನಗೆ ಎಂದಿಗೂ ಕಾರ್ಯಕರ್ತನ ಹುದ್ದೆಗೆ ಪರ್ಮನೆಂಟ್ ಅಂತ ಹೇಳಿದ್ದಾರೆ. Than any position in the party that is permanent for me. From 1980 I am a party worker. Until today I am continuing to be 45 years. Than any position in the party that is permanent for me. From 1980 I am a party worker. Until today I am continuing to be 45 years. ಇನ್ನು ರಾಹುಲ್ ಗಾಂಧಿಗೆ ರಾಜಣ್ಣ ಅವರು ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ BLOಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ, ಡಿಕೆ ಶಿವಕುಮಾರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋಂಥ ಮಾತನ್ನು ಏನು ಹೇಳಿದ್ರು ಅವರು ಪತ್ರದಲ್ಲಿ, ಆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಅನುಭವ ಇನ್ನೂ ಕಡಿಮೆ, ಟ್ರೈನಿಂಗ್ ತಗೊಂಡು ಬಂದು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ವಿಚಾರವನ್ನು ಪ್ರಸ್ತಾಪಿಸಿ ರಾಹುಲ್ ಗಾಂಧಿಗೆ ಏನು ದೂರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಈಗ DKಶಿ ಕೌಂಟರ್ ಕೊಟ್ಟಿದ್ದಾರೆ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ. ಇನ್ನು ಕುರ್ಚಿ ಕಿತ್ತಾಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ನನಗೆ ಯಾವುದೇ ರೀತಿಯ ಹುದ್ದೆಗಳು ಬೇಡ, ನನಗೆ ಕಾರ್ಯಕರ್ತ ಹುದ್ದೆ ಸಾಕು, ಅದೇ ಶಾಶ್ವತ ಅಂತ ಮಾರ್ಮಿಕವಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು,
ನನಗೆ ಅದೇ ಪರ್ಮನೆಂಟ್ ಹುದ್ದೆ, ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು ಪವರ್ ಫೈಟ್ನ ನಡುವೆ. ಈ ರೀತಿ ಮಾರ್ಮಿಕವಾಗಿ ಮಾತಾಡಿರೋದು, ವೈರಾಗ್ಯದ ಮಾತುಗಳನ್ನಾಡಿರೋದು. ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ಡಿ ಕೆ ಶಿವಕುಮಾರ್ ಅವರಿಗೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನನಗೆ ಎಂದಿಗೂ ಕಾರ್ಯಕರ್ತನ ಹುದ್ದೆಗೆ ಪರ್ಮನೆಂಟ್ ಅಂತ ಹೇಳಿದ್ದಾರೆ. I am than any position in the party. That is permanent for me. From 1980 I am a party worker, and till today I am continuing to be 45 years. Than any position in the party. That is permanent for me. From 1980 I am a party worker, and till today I am continuing to be 45 years. ಇನ್ನು ರಾಹುಲ್ ಗಾಂಧಿಗೆ ರಾಜಣ್ಣ ಅವರು ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ BLOಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ, ಡಿ ಕೆ ಶಿವಕುಮಾರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋಂಥ ಮಾತನ್ನ ಏನು ಹೇಳಿದ್ರು ಅವರು ಪತ್ರದಲ್ಲಿ, ಆ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಅನುಭವ ಇನ್ನೂ ಕಡಿಮೆ, ಟ್ರೈನಿಂಗ್ ತಗೊಂಡು ಬಂದು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ವಿಚಾರವನ್ನು ಪ್ರಸ್ತಾಪಿಸಿ ರಾಹುಲ್ ಗಾಂಧಿಗೆ ಏನು ದೂರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಈಗ DKC ಕೌಂಟರ್ ಕೊಟ್ಟಿದ್ದಾರೆ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬೋದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ. ಇನ್ನು ಕುರ್ಚಿ ಕಿತ್ತಾಟದ ನಡುವೆ DCM DK ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನು ಆಡಿದ್ದಾರೆ. ನನಗೆ ಯಾವುದೇ ರೀತಿಯ ಹುದ್ದೆಗಳು ಬೇಡ, ನನಗೆ ಕಾರ್ಯಕರ್ತ ಹುದ್ದೆ ಸಾಕು, ಅದೇ ಶಾಶ್ವತ ಅಂತ ಮಾರ್ಮಿಕವಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು, ನನಗೆ ಅದೇ ಪರ್ಮನೆಂಟ್ ಹುದ್ದೆ, ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಡ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು ಪವರ್ ಫೈಟ್ನ ನಡುವೆ. ಈ ರೀತಿ ಮಾರ್ಮಿಕವಾಗಿ ಮಾತಾಡಿರೋದು, ವೈರಾಗ್ಯದ ಮಾತುಗಳನ್ನಾಡಿರೋದು. ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ಡಿ ಕೆ ಶಿವಕುಮಾರ್ ಅವರಿಗೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ನನಗೆ ಎಂದಿಗೂ ಕಾರ್ಯಕರ್ತನ ಹುದ್ದೆಗೆ ಪರ್ಮನೆಂಟ್ ಅಂತ ಹೇಳಿದ್ದಾರೆ. I am than any position in the party. That is permanent for me. From 1980 I am a party worker, and till today I am continuing to be 45 years. Than any position in the party. That is permanent for me. From 1980